ಎಲೆಕ್ಷನ್ಗಳು ಎಷ್ಟೇ ನಡೆಯಲಿ, ಚುನಾವಣೆಯೇ ಯಾವುದೇ ಇರಲಿ, ಆದರೆ ಬೈ ಎಲೆಕ್ಷನ್ ಅಂದ್ರೆ ಅದರ ಗತ್ತೆ ಬೇರೆ ಅನ್ನೋ ರೀತಿ ಇರುತ್ತೆ. ಅಂಥದ್ದೇ ಬೈ ಎಲೆಕ್ಷನ್ ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ನಡೀತಾ ಇದ್ದು, ಈಗ ನಾಮಿನೇಷನ್ ಕೂಡ ಆಗಿದೆ. ಹಾಗಾದ್ರೆ ಘಟಾನುಘಟಿ ನಾಯಕರ ಪ್ರತಿಷ್ಠೆಯ ಕ್ಷೇತ್ರಗಳಲ್ಲಿ ಹೇಗಿತ್ತು ನಾಮಿನೇಷನ್ನ ಪ್ರಕ್ರಿಯೆ? ನಾಯಕರು ಹೇಳಿದ್ದೇನು? ಚುನಾವಣೆಯಲ್ಲಿ ಗೆಲುವು ಯಾರದ್ದು? ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದ್ರು. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ನಮಗೆ ಬಹಳ ಮನಸ್ಸು ನೋವುಂಟಾಗಿದೆ. ಇದೇ ತರ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನ್ವಯಿಸಿದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ. ದಾವಣಗೆರೆ ಬೈ ಎಲೆಕ್ಷನ್ ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರಕ್ಕೆ ನಡೀತಾ ಇರೋ ಎಲೆಕ್ಷನ್. ಬಾಗಲಕೋಟೆ ಹಿರಿಯ ನಾಯಕ HY ಮೇಟಿ ಹವಾ ಇದ್ದಂತಹ ಕ್ಷೇತ್ರ. ಇಂತಹ ಎರಡೂ ಕ್ಷೇತ್ರಗಳಿಗೆ ಈಗ ಬೈ ಎಲೆಕ್ಷನ್ ನಡೀತಾ ಇದ್ದು, ಎರಡೂ ಕ್ಷೇತ್ರಗಳಲ್ಲಿ ಅಧಿಕಾರ ಪಕ್ಷದವರೇ ಇದ್ದಿದ್ದರಿಂದ ಈ ಚುನಾವಣೆ ಅಧಿಕಾರ ಪಕ್ಷ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷ ಬಿಜೆಪಿಗೆ ಅತ್ಯಂತ ಪ್ರಮುಖ ಚುನಾವಣೆಯಾಗಿ ಬಿಂಬಿಸಿಕೊಂಡಿದೆ. ಗೆಲುವು ನಮ್ಮದೇ ಎಂದ ಬಿಜೆಪಿ, ಕ್ಷೇತ್ರ ನಮ್ಮದು ಎಂದ ಕಾಂಗ್ರೆಸ್. ಬೃಹತ್ ಮೆರವಣಿಗೆ, ಭಾರೀ ಜನಸ್ತೋಮ. ಹೇಗಿತ್ತು ನಾಮಿನೇಷನ್ ಶಕ್ತಿ ಪ್ರದರ್ಶನ? BSY BYV ವರ್ಸಸ್ ಸಿದ್ದು DKಶಿ. ಪ್ರತಿಷ್ಠೆಯ ಯುದ್ಧ, ಗೆಲ್ಲೋದ್ಯಾರು? ಒಂದೇ ದಿನ ಎರಡು ಕ್ಷೇತ್ರ, ಕೆಲವೇ ಗಂಟೆಗಳ ಅಂತರ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಎರಡೂ ಕ್ಷೇತ್ರಗಳಲ್ಲಿ ಪ್ರಮುಖ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಕಾಂಗ್ರೆಸ್ನಿಂದ SS ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ನಾಮಿನೇಷನ್ ಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸಿದರೆ, ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಉಮೇದುವಾರಿಕೆ ಸಲ್ಲಿಸಿದರು. ಬೈ ಎಲೆಕ್ಷನ್ ಘೋಷಣೆಯಾದಾಗಿನಿಂದಲೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದವು. ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಆಕಾಂಕ್ಷಿಗಳು ಪಟ್ಟು ಹಿಡಿದು ಪ್ರಯತ್ನ ಪಟ್ಟರು. ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಹಿಡಿತದ ಕ್ಷೇತ್ರಗಳು ಆಗಿರೋದ್ರಿಂದ, ಜೊತೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಸಹಜವಾಗಿ ಹೆಚ್ಚಾಗಿದ್ದು, ಟಿಕೆಟ್ಗಾಗಿ ಪೈಪೋಟಿಯೂ ನಿರ್ಮಾಣ ಆಗಿತ್ತು. ಟಿಕೆಟ್ ಯಾರಿಗೆ ಕೊಡೋದು ಅನ್ನೋ ಗೊಂದಲವೂ ನಿರ್ಮಾಣ ಆಗಿತ್ತು. ಅದಕ್ಕೆ ಸ್ವಲ್ಪ ತಡವಾಗಿ ಟಿಕೆಟ್ ಘೋಷಣೆ ಮಾಡಿದ ಕಾಂಗ್ರೆಸ್ ಅಳೆದು ತೂಗಿ ಅನುಕಂಪದ ಆಧಾರವಾಗಿ ಈ ಹಿಂದೆ ಇದ್ದ ಶಾಸಕರ ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಮಾಡಿತ್ತು. ಅದರಂತೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಮತ್ತು ಬಾಗಲಕೋಟೆಯಲ್ಲಿ HY ಮೇಟಿ ಪುತ್ರ ಉಮೇಶ್ ಮೇಟಿ B ಫಾರಂ ಪಡೆದುಕೊಂಡು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ.
ಕಾಂಗ್ರೆಸ್ ಪ್ರಾಬಲ್ಯ ಇರೋ ಕ್ಷೇತ್ರ ಆದರೆ ಏನಂತೆ ಅಭ್ಯರ್ಥಿಗಳ ಗೆಲುವನ್ನ ನಿರ್ಧರಿಸೋದು ಮತದಾರರ ಒಲವು ನಮ್ಮ ಪರವಾಗಿ ಇದೆ ಅಂತ ಬಿಜೆಪಿ ಸಹ 2 ಕ್ಷೇತ್ರಗಳಲ್ಲಿ 10 ಹಲವು ಲೆಕ್ಕಾಚಾರ ಮಾಡಿ ಟಿಕೆಟ್ ಘೋಷಣೆ ಮಾಡಿದ್ದು ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಮತ್ತು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ವಿರುದ್ಧವಾಗಿ ವೀರಣ್ಣ ಚರಂತಿಮಠ ಅವರನ್ನ ಅಖಾಡಕ್ಕಿಳಿಸಿದ 2 ಕಡೆಯ ಅಭ್ಯರ್ಥಿಗಳು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 2 ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಮೊದಲಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರೆ ಅನಂತರ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಿನೇಷನ್ ಹಾಕಿದ್ರು. ಇತ್ತೀಚೆಗೆ ಚುನಾವಣೆ ಪ್ರಚಾರಕ್ಕಿಂತ ನಾಮಿನೇಷನ್ ಸಲ್ಲಿಸೋದೇ ಹೈಲೈಟ್ ಎಂಬಂತಾಗಿದ್ದು ನಾಮಿನೇಷನ್ ಸಲ್ಲಿಕೆ ಪ್ರಕ್ರಿಯೆಯನ್ನೇ ದೊಡ್ಡ ಜಾತ್ರೆಯಂತೆ ಮಾಡಲಾಗುತ್ತೆ. ನಾಮಿನೇಷನ್ಗೆ ಎಷ್ಟು ಜನ ಸೇರಿದ್ರು, ನಾಮಿನೇಷನ್ ಎಷ್ಟೊಂದು ಅದ್ಧೂರಿಯಾಗಿತ್ತು ಅನ್ನೋದು ಲೆಕ್ಕಾಚಾರಕ್ಕೆ ಬರೋ ಕಾರಣ 2 ಕಡೆಯವರು 2 ಕ್ಷೇತ್ರಗಳಲ್ಲಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ BS ಯಡಿಯೂರಪ್ಪ ಅಖಾಡಕ್ಕಿಳಿದ್ರೆ ಆತ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ನಾಮಿನೇಷನ್ಗೆ BY ವಿಜೇಂದ್ರ, B ಶ್ರೀರಾಮುಲು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ರು. ದಾವಣಗೆರೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಟೆಂಪಲ್ ರನ್ ನಡೆಸಿದರು. ದಾವಣಗೆರೆ ದಕ್ಷಿಣ ಭಾಗದ ಅನೆಕೊಂಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಗರಡಿ ಮನೆಯ ಆಂಜನೇಯ ಸ್ವಾಮಿ ಮೂರ್ತಿ ಮುಂದೆ ನಾಮಪತ್ರ ಹಾಗೂ ಬಿ ಫಾರಂ ಇಟ್ಟು ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತಮ್ಮ ರಾಜಕೀಯ ಗುರು GM ಸಿದ್ದೇಶ್ವರ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು. ಆನಂತರ ಬೆಳಿಗ್ಗೆ 10:30ಕ್ಕೆ ಒಳ್ಳೆಯ ಸಮಯ ಇದೆ ಅಂತ ಪತ್ನಿ ಸಂಧ್ಯಾ ಹಾಗೂ ಮಾಜಿ ಮೇಯರ್ ST ವೀರೇಶ್ ಜೊತೆ ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಯ ನಂತರ ಶಕ್ತಿ ಪ್ರದರ್ಶನ ಮಾಡಿದ ಶ್ರೀನಿವಾಸ ದುರ್ಗಾಂಬಾ ದೇವಸ್ಥಾನದಿಂದ ಅದ್ಧೂರಿ ಮೆರವಣಿಗೆ ಮಾಡಿದರು. ಈ ಮೆರವಣಿಗೆಯಲ್ಲಿ BS ಯಡಿಯೂರಪ್ಪ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಿದ್ರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಸಿದ್ಧಾಂತ ಅನುಸರಿಸಿ ಪಕ್ಷಕ್ಕೆ ಯಾರೇ ಬಂದರೂ ನಾವು ಬೇಡ ಅನ್ನಲ್ಲ ಅಂತಂದ್ರು. ಇನ್ನು ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ ಅನ್ನೋ ವಿಚಾರದ ಬಗ್ಗೆಯೂ ಮಾತಾಡಿದ ಶ್ರೀನಿವಾಸ ಮೇ 4ಕ್ಕೆ ಎಲ್ಲಕ್ಕೂ ಉತ್ತರ ಕೊಡ್ತೀವಿ, ನೋಡ್ತಾ ಇರಿ ಅಂತ ಹೇಳಿದರು. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ಈ ಬಾರಿ ದಾವಣಗೆರೆ ದಕ್ಷಿಣ BJP ಪಾಲಾಗುತ್ತೆ. ಒಂದೇ ದಿನ ಇಬ್ಬಿಬ್ಬರು ಒಂದೇ ಊರಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದೇ ರೀತಿ ದಾವಣಗೆರೆಯಲ್ಲೂ ಆಯಿತು. ಒಬ್ಬರು ನಾಮಿನೇಷನ್ ಹಾಕೋದಕ್ಕೆ ಮೆರವಣಿಗೆ ಮಾಡ್ತಾ ಇದ್ರೆ ಇನ್ನೊಬ್ರು ನಾಮಪತ್ರ ಸಲ್ಲಿಕೆಗೆ ಹೋಗೋದಕ್ಕೆ ಮೆರವಣಿಗೆ ಮಾಡುವಾಗ ಎದುರು ಬದ್ರು ಆದ್ರು. ಈ ವೇಳೆ ಬಿಜೆಪಿಯವರು ಜೈ ಮೋದಿ, ಜೈ ಭಾರತ್ ಮಾತಾ ಕೀ ಅಂತ ಘೋಷಣೆಗಳನ್ನು ಕೂಗಿದ್ರೆ ಅಥವಾ ಕಾಂಗ್ರೆಸ್ನವರು ಕಾಂಗ್ರೆಸ್ ಪರವಾಗಿ ಜೈಕಾರಗಳನ್ನು ಹಾಕಿದ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಅಭ್ಯರ್ಥಿ ಸಮರ್ಥ ಪರವಾಗಿ ಸಿದ್ದು DKಶಿ ಪ್ರಚಾರ. ಪಟ್ಟು ಹಿಡಿದು ತಮ್ಮ ಕುಟುಂಬಕ್ಕೆ ಟಿಕೆಟ್ ಪಡೆದುಕೊಂಡ SS ಮಲ್ಲಿಕಾರ್ಜುನ ಕುಟುಂಬ ಅದ್ಧೂರಿಯಾಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ದುರ್ಗಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಮರ್ಥ್ ನಂತರ ಸಾವಿರಾರು ಅಭಿಮಾನಿಗಳು, ಕೈ ಕಾರ್ಯಕರ್ತರ ಜೊತೆಗೆ ರ್ಯಾಲಿ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇನ್ನು ದಾವಣಗೆರೆ ಉಪಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದು ಸಮರ್ಥ್ ನಾಮಪತ್ರ ಸಲ್ಲಿಕೆಗೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸಹ ಆಗಮಿಸಿದ್ರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾತನಾಡಿದ CM ಸಿದ್ದರಾಮಯ್ಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಭಿನ್ನಮತ ಇರೋದು ನಿಜ, ಭಿನ್ನಮತ ಶಮನ ಮಾಡ್ತೀವಿ ಅಂತಂದ್ರು. ದಾವಣಗೆರೆಯಲ್ಲಿ ಪಕ್ಷದವರು ಯಾರಂತ ಪೈಲ್ವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ಎಸ್,
ಈ ಬಾರಿ ದಾವಣಗೆರೆಯಲ್ಲಿ ಟಿಕೆಟ್ಗಾಗಿ ಭಾರೀ ಪೈಪೋಟಿ ಏರ್ಪಟ್ಟಿತ್ತು. ಅಲ್ಪಸಂಖ್ಯಾತ ಸಮುದಾಯ ನಮಗೂ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದು, ಟಿಕೆಟ್ ಕೊಡಿ ಗೆದ್ದು ತೋರಿಸ್ತೀವಿ ಅಂತ ಹೇಳಿದ್ರು. ಅದೇ ಮಾತನ್ನ ಸಚಿವ ಜಮೀರ್ ಅಹಮದ್ ಸಹ ಹೇಳಿದ್ರು. ಆದರೆ ಟಿಕೆಟ್ ತಮ್ಮ ಕುಟುಂಬಕ್ಕೆ ಬೇಕು ಅಂತ ಪಟ್ಟು ಹಿಡಿದು ಟಿಕೆಟ್ ಘೋಷಣೆಗೂ ಮುನ್ನವೇ ನಾಮಪತ್ರ ಸಲ್ಲಿಕೆ ಮಾಡಿ ಒತ್ತಡ ತಂತ್ರ ಹೇರಿದ್ದ ಎಸ್ ಮಲ್ಲಿಕಾರ್ಜುನ ಕುಟುಂಬ ಈಗ ಟಿಕೆಟ್ ಪಡೆದುಕೊಂಡು ಅಲ್ಪಸಂಖ್ಯಾತರ ಅಸಮಾಧಾನಕ್ಕೆ ಕಾರಣರಾಗಿದ್ದಾರೆ. ಇನ್ನು ಭಿನ್ನಮತ ಸರಿ ಮಾಡಿದ್ದೇವೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು. ಅದು ಸಾಧ್ಯ ಆಗಿಲ್ಲ ಅನ್ನೋದು ನಾಮಿನೇಷನ್ ವೇಳೆಗೆ ಗೊತ್ತಾಯಿತು. ಒಂದು ಕಡೆ ಕೈ ಅಭ್ಯರ್ಥಿ ಸಮರ್ಥ ಪರವಾಗಿ ಸಿಎಂ ಡಿಸಿಎಂ ಇಬ್ಬರೂ ಬಂದು ಪ್ರಚಾರ ಮಾಡಿದ್ರೂ ಸಹ ಯಾರಿದ್ರೆ ನಮಗೇನು ಅನ್ನೋ ತರ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅಪಾರ ಬೆಂಬಲಿಗರೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಕಾಂಗ್ರೆಸ್ನಿಂದ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅಹಿಂದ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಅಹಿಂದ ಬೆಂಬಲದೊಂದಿಗೆ ಕಣಕ್ಕೆ ಇಳಿಯುತ್ತೇನೆ ಅನ್ನೋ ಸಂದೇಶವನ್ನ ಕೊಟ್ಟರು. ಉಪಚುನಾವಣೆಗಳಲ್ಲಿ ಗೆಲುವು ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಬಿಜೆಪಿ ಟ್ರ್ಯಾಕ್ ರೆಕಾರ್ಡ್ ನೋಡಿ ಎಂದಿದ್ದೇಕೆ ಅಭ್ಯರ್ಥಿ ಸಮರ್ಥ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ಗಳನ್ನೆಲ್ಲ ಗೆಲ್ತಾ ಬಂದಿರೋ ಕಾಂಗ್ರೆಸ್ ಈಗ ನಡೀತಾ ಇರೋ ಬಾಗಲಕೋಟೆ ದಾವಣಗೆರೆ ಎಲೆಕ್ಷನ್ನಲ್ಲೂ ಗೆಲ್ಲೋ ವಿಶ್ವಾಸದಲ್ಲಿದೆ. ಅದಕ್ಕೆ ಸಿಎಂ ಡಿಸಿಎಂ ಸಚಿವರ ಆದಿಯಾಗಿ ಎಲ್ಲರೂ ಬಂದು ತಮ್ಮ ಅಭ್ಯರ್ಥಿಗಳ ನಾಮಿನೇಷನ್ನಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಗೆಲುವು ಫಿಕ್ಸ್ ಅಂತ ಭಾವಿಸಿರೋ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆಯಾದ ನಂತರವೂ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ಸಮರ್ಥ್ ನಾಮಪತ್ರ ಸಲ್ಲಿಕೆಯ ನಂತರ ಮಾತಾಡಿದ ಸಿದ್ದರಾಮಯ್ಯ, ಶಾಮನೂರು ಶಿವಶಂಕರಪ್ಪ 6 ಬಾರಿ ಎಂಎಲ್ಎ ಆಗಿದ್ದವರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಲವಾಗಿದೆ. ಕಾಂಗ್ರೆಸ್ ಜಾತಿ ಧರ್ಮ ಎನ್ನದೆ ಎಲ್ಲರನ್ನೂ ಒಳಗೊಂಡ ಪಕ್ಷ. ನಾವು ಜಾತಿ ಧರ್ಮ ಅಂತ ಎಲ್ಲೂ ಮಾಡಿಲ್ಲ. ಕಾಂಗ್ರೆಸ್ ನುಡಿದಂತೆ ನಡೆದ ಪಕ್ಷ. ಸುಳ್ಳು ಭರವಸೆ ಕೊಟ್ಟಿಲ್ಲ. ಕಳೆದ ಚುನಾವಣೆಯಲ್ಲಿ ಕೊಟ್ಟ ಅರ್ಧಕ್ಕೂ ಹೆಚ್ಚು ಭರವಸೆ ಈಡೇರಿಸಿದ್ದೇವೆ. ಕಳೆದ ಬಾರಿ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಈ ಚುನಾವಣೆಯಲ್ಲೂ ಗೆಲುವು ನಮ್ಮದೇ ಅಂತ ಹೇಳಿದರು. ಅಲ್ಪಸಂಖ್ಯಾತರ ವಿರೋಧದ ನಡುವೆಯೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋ ಸಿದ್ದರಾಮಯ್ಯ ಅಸಮಾಧಾನ ಇರೋರನ್ನ ಸಮಾಧಾನ ಮಾಡ್ತೀವಿ, ಅವರನ್ನ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ರು. ಸಚಿವ ಜಮೀರ್ ಸಹ ಕೆಲವೇ ದಿನಗಳಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಭರವಸೆ ಕೊಟ್ಟರು. ಆದರೆ ಇದರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳದ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್, ನಾನು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದೇನೆ, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ, ಇರ್ತೀನಿ, ಸಿಎಂ ಡಿಸಿಎಂ ನನ್ನ ಮನ ಒಲಿಸುತ್ತೀನಿ ಅಂದಿರೋದು ಸುಳ್ಳು ಅಂತ ಹೇಳಿದರು. 2 ಅಭ್ಯರ್ಥಿ ನನ್ನ ರಾಷ್ಟ್ರೀಯ ಅಭ್ಯರ್ಥಿ ಅದರಲ್ಲ, ನನ್ನ ತೂಕಕ್ಕೂ ಇಬ್ಬರೂ ಇಲ್ಲ, ನನ್ನ ಮತದಾರಕ್ಕಿಂತ ಹೆಚ್ಚಿನವರಲ್ಲ. ನನಗೆ ನನ್ನ ಮತದಾರರು ಅಲ್ಲ ಮುಂಜಾಗ್ರತೆಯಲ್ಲಿ ನನಗೆ ತೀರ್ಮಾನ ಕೊಟ್ಟಿದ್ದಾರೆ. ಖಂಡಿತವಾಗೂ ಗೆದ್ದು ನಾ ವಿಧಾನಸೌಧದಲ್ಲಿ ಹೋಗಿ ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದಾದ್ರೊಂದು ದಕ್ಷಿಣ ಕ್ಷೇತ್ರದಲ್ಲಿ ಏನು ಕೆಲಸಗಳು ಆಗವಲ್ಲವು ಖಂಡಿತವಾಗೂ ಅದು ನಾನು ಜನಗಳಿಗೆ ಒದಗಿಸ್ಕೊಡ್ತೇನೆ ವಿಧಾನಸೌಧಕ್ಕೆ ಹೋಗಿ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜನಬೆಂಬಲ ಯಾವ ರೀತಿ ಆಗಿದೆ? ಜೊತೆಗೆ ಇವತ್ತು ಸಿಎಂ ಹೇಳ್ತಾ ಇದ್ರು ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಮನವೊಲಿಕೆ ಆಗತ್ತಾ ತಮ್ಮದು? ಇಲ್ಲ ಸರ್, ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳೋದಿಲ್ಲ ಆಗಿದ್ರೆ. ಇಲ್ಲ ಸರ್. ಒಂದು ಕಡೆ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಪುತ್ರ ಗೆಲ್ತಾನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇಷ್ಟೊಂದು ಸಂಖ್ಯೆಯಲ್ಲಿ ಮತಬಾಂಧವರು ಸೇರಿದ್ದಾರೆ. ಶಾಮನೂರು ಕುಟುಂಬದ ಹಿತೈಷಿಗಳು ಸೇರಿದ್ದಾರೆ. ದಾವಣಗೆರೆ ಜಿಲ್ಲೆಯ ಕಾರ್ಯಕರ್ತರು ಸೇರಿದ್ದಾರೆ. 15 ದಿನ ಮನೆ ಮನೆಗೆ ಹೋಗಿ ಮತಬಾಂಧವರ ಆಶೀರ್ವಾದ ಪಡೆದುಕೊಳ್ತೇವೆ. ಬಿ ಫಾರಂ ಸಿಗೋವರೆಗೂ ಮಾತ್ರ ಅಷ್ಟೇ ಅಸಮಾಧಾನ. ಈಗ ಎಲ್ಲರೂ ಒಂದೇ ಅಂತ ಹೇಳಿದ್ರು. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ಬಂಡಾಯವಾಗಿಯೂ ಕೂಡ ಸ್ಪರ್ಧೆನ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು, ಸಾದಿಕ್ ಪೈಲ್ವಾನ್. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳಾಗತ್ತೆ ಅಂತ ಮುಂದಿನ ದಿನಗಳಲ್ಲಿ? ಅದನ್ನು ಕಾಂಗ್ರೆಸ್ ಬಳಗದವರು, ಇಲ್ಲಿರುವಂತಹ ಲೀಡರ್ಸ್ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇನ್ನು ಫಾರಿನ್ ರಿಟರ್ನ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಸಹ ಮಾತನಾಡಿದ್ದು, ನಮ್ಮ ಶಕ್ತಿ ಕವಚದಂತಿರೋ 5 ಗ್ಯಾರಂಟಿಗಳು
ಅದು ನಮ್ಮನ್ನು ಕಾಪಾಡುತ್ತೆ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಬಿಜೆಪಿ ಪ್ರತಿ ಬಾರಿ ಗೆಲ್ತೀವಿ ಅಂತ ಹೇಳ್ತಾರೆ, ಆದರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ. ಎಲ್ಲರನ್ನ ಸ್ಪಂದಿಸುವ ವ್ಯಕ್ತಿಯನ್ನ ಜನ ಬಯಸ್ತಾರೆ. ನಾವು ಪ್ರತಿ ವಾರ್ಡ್, ಪ್ರತಿ ಜನರನ್ನ ನಾವು ತಲುಪುತ್ತೇವೆ. ಎಲ್ಲರೂ ಸೇರಿ ಗೆದ್ದು ಸಮರ್ಥರು ಅನ್ನೋದನ್ನ ಸಾಬೀತು ಮಾಡ್ತೇವೆ ಅಂತ ಹೇಳಿದ್ರು. ಈಗ ನಮ್ಮ ಆಶ್ವಾಸನೆ ಕೊಡೋದು ನಮ್ದು ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಾರೆ ಸರ್. ಆರಂಭದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈಗ ಅಂತಿಮವಾಗಿ ಕಾಂಗ್ರೆಸ್ ನಿಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ, ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದಿರಿ. ಎಲ್ಲರನ್ನ ಯಾವ ರೀತಿಯಾಗಿ ವಿಶ್ವಾಸ ತೆಗೆದುಕೊಂಡು ಹೋಗ್ತೀರಿ? ಹ್ಞೂ ರೀ, ಎಲ್ಲರೂ ನಮ್ಮವರೇ ಸರ್, ಎಲ್ಲರೂ ನಮ್ಮ ಮನೆಯವರೇ ಸರ್, ಎಲ್ಲರ ಮಗ ನಾನು, ಎಲ್ಲರೂ ವಿಶ್ವಾಸಕ್ಕೆ ಅಲ್ಲಿ ಬರ್ತಿದ್ದಾರೆ ಸರ್. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನ ಗೆಲುವನ್ನು ನಾವು ಅಂತ್ಯ ಮಾಡ್ತೇವೆ, ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡಿರಿ ಸರ್, ಪ್ರತಿ ಎಲೆಕ್ಷನ್ ಅದೇ ಹೇಳೋದು ಸರ್. ಏನಾಯ್ತು ರೀ ಸರ್? ಆದ್ರೇನು ಈ ಮಾತು ಅವ್ರು ಹೇಳ್ತಿರೋದು ನೀವು ನಂಬ್ತೀರಾ? ಅದಕ್ಕೆ ಬೆಲೆ ಕೊಡ್ತೀರಾ ಸರ್? ಎವಿಡೆನ್ಸ್ ಏನು ರೀ ಸರ್? ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆಯೇ ಆಗಿರಬಹುದು, ಆದರೆ ಈ ಬಾರಿ ಕೋಟೆಯನ್ನ ಛಿದ್ರ ಮಾಡ್ತೀವಿ ಅಂತ ಹೇಳ್ತಾ ಇರೋ ಬಿಜೆಪಿ ಕ್ಷೇತ್ರದಲ್ಲಿ ಬಿಜೆಪಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ಸಾಕಷ್ಟು ಅಭಿವೃದ್ಧಿಯಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತದೆ. ಈ ಚುನಾವಣೆಯಲ್ಲಿ ಜನ ನಮ್ಮನ್ನ ಬೆಂಬಲಿಸುತ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರು. ಜನ ಈ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋ ಭಾವನೆ ಎಲ್ಲರೂ ಮೂಡಿದೆ. ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಇದೆಲ್ಲಕ್ಕೂ ಸಹ ಜನ ತಕ್ಕ ಉತ್ತರವನ್ನು ಕೊಡುವಂಥ ಒಂದು ಅವಕಾಶ ಎರಡೂ ಕ್ಷೇತ್ರದಲ್ಲಿ ಸಿಕ್ಕಿದೆ. ಜನ ಅದನ್ನು ಸದುಪಯೋಗ ಮಾಡ್ಕೊತಾರೆ ಅನ್ನೋ ವಿಶ್ವಾಸ ನನಗೆ. ಥ್ಯಾಂಕ್ ಯು. ಬಾಗಲಕೋಟೆಯಲ್ಲೂ ಭರ್ಜರಿ ನಾಮಿನೇಷನ್. ಬಂಡಾಯ ಟಿಕೆಟ್ ತಿಕ್ಕಾಟದ ನಡುವೆಯೂ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ. ಈ ಬಾರಿ ದಾವಣಗೆರೆ ಮಾತ್ರ ರಾಜ್ಯದ ಗಮನ ಸೆಳೆದಿಲ್ಲ. ಉಪಚುನಾವಣೆ ಆಗಿರೋದ್ರಿಂದ ಬಾಗಲಕೋಟೆಯ ಮೇಲೂ ಎಲ್ಲರ ಕಣ್ಣು ಬಿದ್ದಿದೆ. ಬಾಗಲಕೋಟೆಯಲ್ಲಿ ಒಮ್ಮೆ ಬಿಜೆಪಿ, ಮತ್ತೊಮ್ಮೆ ಕಾಂಗ್ರೆಸ್ ಗೆದ್ದುಕೊಂಡು ಬರ್ತಾ ಇತ್ತು. HY ಮೇಟಿ ಮತ್ತು ವೀರಣ್ಣ ಚರಂತಿಮಠ ನಡುವೆಯೇ ಪೈಪೋಟಿ ನಡೀತಾ ಇತ್ತು. ಈಗ HY ಮೇಟಿ ನಿಧನರಾಗಿರೋದ್ರಿಂದ ಕಾಂಗ್ರೆಸ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸಿದೆ. ಅವರನ್ನ ಗೆಲ್ಲಿಸಬೇಕು ಅಂತ ನಾಮಪತ್ರ ಸಲ್ಲಿಕೆಗೂ ಘಟಾನುಘಟಿ ನಾಯಕರು ಬಂದು ಶಕ್ತಿ ಪ್ರದರ್ಶನ ಮಾಡಿದರು. ಸಿಎಂ ಡಿಸಿಎಂ ಬರೋದು ಲೇಟ್ ಆಗುತ್ತೆ ಅಂತ ಮೊದಲೇ ಒಮ್ಮೆ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದ ಉಮೇಶ್ ಮೇಟಿ ನಂತರ ಸಿಎಂ ಡಿಸಿಎಂ ಬಂದ ನಂತರ ಅವರ ಜೊತೆಯೂ ಹೋಗಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆಗೆ ಸಾಥ್ ಕೊಟ್ಟ ಸಿದ್ದರಾಮಯ್ಯ ಎಲ್ಲ ಜಿಲ್ಲಾ ಶಾಸಕರು ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಲು ಹೇಳಿದ್ರು. ಅದಕ್ಕೆ ಉಮೇಶ್ ಮೇಟಿಗೆ ಟಿಕೆಟ್ ನೀಡಲಾಗಿದೆ. ಉಮೇಶ್ ಮೇಟಿಯನ್ನ ಜನರು ಕೈ ಹಿಡಿತಾರೆ. 100ಕ್ಕೆ 100 ಉಮೇಶ್ ಮೇಟಿ ಗೆಲ್ತಾರೆ ಅಂತ ಹೇಳಿದ್ರು. ಈ ಚುನಾವಣೆ ಇದೆಯಲ್ಲ, ಜನ ನಮ್ಮನ್ನ ಉಮೇಶ್ ಮೇಟಿಯವರನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಬಿಜೆಪಿಯವರು ಏನಾರ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅವರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವರು ಏನು ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಾಯಮಾನ ಏನಪ್ಪ ಅಂತಂದ್ರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, ಬಿಜೆಪಿಯವ್ರ ಮನೆ ದೇವರೇ ಸುಳ್ಳು. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಅಸಮಾಧಾನಗಳು ಇದ್ದವು. ಮೇಟಿ ಕುಟುಂಬದವರೇ ನಮಗೆ ಬೇಕು ಅಂತ ಟಿಕೆಟ್ಗೆ ದುಂಬಾಲು ಬಿದ್ದಿದ್ರು. ಆದರೆ ಕೊನೆಗೂ ಎಲ್ಲರ ಮನವೊಲಿಸಿ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದು. ಬಾಗಲಕೋಟೆ ಕ್ಷೇತ್ರವನ್ನ ನಾವು ಉಳಿಸಿಕೊಳ್ಳುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪಕ್ಷ ಒಮ್ಮತದಿಂದ ನಮ್ಮ ಅಭ್ಯರ್ಥಿಯನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೇಟಿಯವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಪಕ್ಷದ ಒಂದು ಸಂಪ್ರದಾಯದಂತೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ವರ್ಗದ ಜನರು ಕೂಡ ಇವತ್ತು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ. ಬಾಗಲಕೋಟೆಯಲ್ಲಿ ಈ ಬಾರಿ ಬಿಜೆಪಿಗೂ ಗೆಲ್ಲುವ ಅವಕಾಶ ಇದೆ. ಹಿಂದುತ್ವದ ಆಧಾರದ ಮೇಲೆ ಈ ಬಾರಿ ಜನ ನಮಗೆ ಆಶೀರ್ವಾದ ಮಾಡಬಹುದು ಅಂತ ತೀರ್ಮಾನಿಸಿರೋ ಬಿಜೆಪಿ ದಾವಣಗೆರೆಗಿಂತ ಬಾಗಲಕೋಟೆ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಕೊಡಲಾಗಿದ್ದು, ನಾಮಿನೇಷನ್ ಸಲ್ಲಿಕೆಗೆ BY ವಿಜೇಂದ್ರ, ಪ್ರಹ್ಲಾದ್ ಜೋಶಿ,
ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ಮಂದಿ ನಾಯಕರು ಆಗಮಿಸಿದ್ರು. ಡಿಜೆ ಹಾಕಿಕೊಂಡು ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಾಗಲಕೋಟೆಯಲ್ಲಿ ಒಮ್ಮೆ ಕಾಂಗ್ರೆಸ್ ಮತ್ತೊಮ್ಮೆ ಬಿಜೆಪಿ ಗೆಲ್ತಾ ಇರೋದ್ರಿಂದ ಈ ಬಾರಿ ಬಿಜೆಪಿಗೆ ಗೆಲುವು ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ವಿರುದ್ಧ ಜನ ಬೇಸತ್ತಿದ್ದಾರೆ. ಈ ಬಾರಿ ಬಿಜೆಪಿ ಗೆಲುವು ಖಚಿತ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಈ ಬಾರಿ ಗೆಲುವು ಕಷ್ಟವಾಗಬಹುದು ಅಂತ ಮೊದಲೇ ಯೋಚಿಸಿ ತಂತ್ರಗಾರಿಕೆ ಮಾಡಿರೋ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಯನ್ನೂ ಮಾಡಿಕೊಂಡಿದೆ. ಅದರಂತೆ ಈಗ ಚುನಾವಣೆ ನಡೆಸಲು ಮುಂದಾಗಿದ್ದು ಬಿಜೆಪಿಗೆ ಟಕ್ಕರ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ್ದೇ ಹವ. ಆದರೆ ಬಾಗಲಕೋಟೆ ಆ ರೀತಿ ಅಲ್ಲ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಇದ್ದಷ್ಟೇ ಗೆಲುವಿನ ಅವಕಾಶಗಳು ಬಿಜೆಪಿಗೂ ಇವೆ. ಹಾಗಾಗಿ ಬಾಗಲಕೋಟೆ ಉಪಚುನಾವಣೆ ಈಗ ಟಾಕ್ ಆಫ್ ದಿ ಸ್ಟೇಟ್ ಆಗಿದೆ. ದಾವಣಗೆರೆಯಲ್ಲಿ ಬಂಡಾಯ, ಬಾಗಲಕೋಟೆಯಲ್ಲೂ ಅಸಮಾಧಾನ. ಎರಡು ಕ್ಷೇತ್ರ 16 ತಂತ್ರಗಾರಿಕೆ. ಗೆಲ್ಲೋದು ಕಾಂಗ್ರೆಸ್ಸಾ ಬಿಜೆಪಿನ? ಬಾಗಲಕೋಟೆಯಲ್ಲಿ ಬಿಜೆಪಿ ಬಲ ಏನು? ಕಾಂಗ್ರೆಸ್ಗೆ ಗೆಲುವಿನ ಅವಕಾಶ ಎಷ್ಟು? ದಾವಣಗೆರೆ ದಕ್ಷಿಣ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಹಿಡಿತದಲ್ಲಿತ್ತು. ಅದಕ್ಕೆ ಶಾಮನೂರು ಕುಟುಂಬ ದಾವಣಗೆರೆಯಿಂದ ಸತತವಾಗಿ ಗೆದ್ದುಕೊಂಡು ಬಂದಿದೆ. ಶಾಮನೂರು ಶಿವಶಂಕರಪ್ಪ 6 ಬಾರಿ ಗೆದ್ದಿದ್ದಾರೆ. ಈಗ ಅವರ ನಂತರವೂ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದ್ದು ಈ ಬಾರಿಯೂ ಕಾಂಗ್ರೆಸ್ ಪಕ್ಷವನ್ನ ಜನರು ಅಲ್ಲಿ ಗೆಲ್ಲಿಸಲಿದ್ದಾರೆ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಪಂಚ ಗ್ಯಾರಂಟಿಗಳು, ಶಾಮನೂರು ಶಿವಶಂಕರಪ್ಪ ಮಾಡಿರೋ ಅಭಿವೃದ್ಧಿ ಕೆಲಸಗಳು, ಸಿದ್ದರಾಮಯ್ಯ ಅಹಿಂದ ವ್ಯಕ್ತಿತ್ವ ಜೊತೆಗೆ ಸತತವಾಗಿ ಕಾಂಗ್ರೆಸ್ಗೆ ಗೆಲುವು ಸಾಧಿಸ್ತಾ ಇರೋದು, ಹಾಗೆ ಮುಸ್ಲಿಂ ಮತಗಳು ಇಲ್ಲಿ ನಿರ್ಣಾಯಕ ಆಗಿರೋದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿಯಿಂದ ಡಮ್ಮಿ ಅಭ್ಯರ್ಥಿ ಹಾಕಿದ್ದಾರೆ ಅನ್ನೋ ಆರೋಪವೂ ಇದೆ. ಹಾಗಂತ ಇಲ್ಲಿ ಕಾಂಗ್ರೆಸ್ಗೆ ಬರೀ ಪ್ಲಸ್ ಪಾಯಿಂಟ್ಸ್ ಮಾತ್ರ ಇಲ್ಲ, ಮೈನಸ್ ಸಹ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದೌರ್ಬಲ್ಯ ಏನು ಅಂತ ನೋಡೋದಾದ್ರೆ ಇಲ್ಲಿ ಟಿಕೆಟ್ಗಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗಿವೆ. ಶಾಮನೂರು ಕುಟುಂಬಕ್ಕೆ ವಂಶಪಾರಂಪರ್ಯ ರಾಜಕಾರಣ ಅನ್ನೋ ಮುದ್ರೆ ಬಿದ್ದಿದೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಮುಸ್ಲಿಂ ಮತಗಳ ಚೆದರುವ ಆತಂಕವೂ ಎದುರಾಗಿದೆ. ಶಾಮನೂರು ಕುಟುಂಬದ ವಿರುದ್ಧ ಅಲೆಯು ಈ ಬಾರಿ ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಗೆ ಅಷ್ಟೇನೂ ಶಕ್ತಿ ಇಲ್ಲ. ಆದರೂ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರೋಧಿ ಅಲೆ. ಶಾಮನೂರು ವರ್ಸಸ್ ಮುಸ್ಲಿಂ ಸಮುದಾಯದ ಫೈಟ್ ನಡುವೆ ಬಿಜೆಪಿಗೆ ಒಂದು ಅವಕಾಶ ಸಿಗಬಹುದು. ವಂಶ ಪಾರಂಪರಿಕ ರಾಜಕಾರಣ ಅಂತ ಪ್ರಚಾರ ಮಾಡಿ ಮುಸ್ಲಿಂ ಸಮುದಾಯದಲ್ಲಿ ಆಂತರಿಕ ಜಗಳದ ಲಾಭ ಪಡೆಯಬಹುದು ಅಂತ ಬಿಜೆಪಿ ಲೆಕ್ಕಾಚಾರ ಮಾಡಿದೆಯಂತೆ. ಆದರೆ ಎಷ್ಟಾದರೂ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲವೇ? ಮುಸ್ಲಿಂ ಮತಗಳು ಬಿಜೆಪಿಗೆ ಕೈತಪ್ಪುವ ಆತಂಕ ಇದೆ. ಕಾಂಗ್ರೆಸ್ಗೆ ಶಾಮನೂರು ನಿಧನದ ಅನುಕಂಪದ ಅಲೆ ಕೆಲಸ ಮಾಡಬಹುದು. ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲುತ್ತಿರೋದ್ರಿಂದ ಕಾಂಗ್ರೆಸ್ಗೆ ಗೆಲುವಿನ ಅವಕಾಶ ಹೆಚ್ಚಾಗಿದೆ. ಇನ್ನು ಬಾಗಲಕೋಟೆ ಕ್ಷೇತ್ರದ ವಿಚಾರ ಏನು ಅಂತ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರಿಗೂ ಸಮನಾದ ಶಕ್ತಿ ಇದೆ. ಆದರೆ ಆಡಳಿತ ಪಕ್ಷದ ವರ್ಚಸ್ಸು, HY ಮೇಟಿ ಸಾವಿನ ಅನುಕಂಪ, ಗ್ಯಾರಂಟಿ, ಅಭಿವೃದ್ಧಿ ಯೋಜನೆಗಳು, ಅಹಿಂದ ಜೊತೆಗೆ ಲಿಂಗಾಯತ ಮತಗಳ ಬಲ, 2 ತಿಂಗಳಿಂದ ಸಾಹುಕಾರ ಸತೀಶ್ ಸ್ಟ್ರಾಟಜಿ ಮಾಡಿರೋದು ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲೂ ಸಹ ಕಾಂಗ್ರೆಸ್ ಟಿಕೆಟ್ ತಿಕ್ಕಾಟ ಇದ್ದಿದ್ರಿಂದ ಕಡೆ ಕ್ಷಣದಲ್ಲಿ ಮೇಟಿ ಕುಟುಂಬ ಕಿತ್ತಾಡಿಕೊಂಡ್ರೆ ಮತಗಳು ವಿಭಜನೆ ಆಗೋ ಸಾಧ್ಯತೆ ಇದೆ. ನಾವು ಮೊದಲೇ ಹೇಳಿದ ಹಾಗೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ತನ್ನದೇ ಆದ ಶಕ್ತಿ ಇದೆ. ಹಿಂದುತ್ವ ಮತ್ತು RSSನ ಗ್ರೌಂಡ್ ವರ್ಕ್, ವೀರಣ್ಣ ಚರಂತಿಮಠ ಕಾರ್ಯವೈಖರಿ, ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಬಲ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಒಳ ಮೀಸಲಾತಿ ವಿಚಾರವಾಗಿ ಲಂಬಾಣಿ ಸಮುದಾಯದ ಬಿಜೆಪಿ ಪರ ಇರೋದು ಇಲ್ಲಿ ಬಿಜೆಪಿ ಪರವಾಗಿ ಜನ ಒಲವು ತೋರಿಸಲು ಕಾರಣ ಆಗಬಹುದು. ಆದರೆ ಅಲ್ಲಿನ ಸ್ಥಳೀಯ ನಾಯಕರ ಭಿನ್ನಾಭಿಪ್ರಾಯ, ಒಳಜಗಳ, ರಾಜ್ಯ ಮಟ್ಟದ ನಾಯಕರ ಕೊರತೆ, ಬೂತ್ ಮಟ್ಟದಲ್ಲಿ ಸಂಘಟನೆ ಕೊರತೆ ಇರೋದು ಬಿಜೆಪಿಗೆ ಹೊಡೆತ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ.
ಕಾಂಗ್ರೆಸ್ಗೆ 2 ಕ್ಷೇತ್ರಗಳಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ. ಅದೇ ರೀತಿ ಬಿಜೆಪಿಗೂ ಇದ್ದು ಚುನಾವಣೆ ದಿನದವರೆಗೆ ಯಾರು ಏನೆಲ್ಲ ರಣತಂತ್ರಗಳನ್ನ ಮಾಡ್ತಾರೆ ಅನ್ನೋದರ ಮೇಲೆ ಗೆಲುವು ನಿರ್ಧಾರ ಆಗಲಿದೆ. ಸದ್ಯಕ್ಕಂತೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದು, ಬಾಗಲಕೋಟೆಯಲ್ಲಿ 2 ಪಕ್ಷಗಳು ಸಮಬಲ ಸಾಧಿಸುವ ಸಾಧ್ಯತೆ ಇದೆ. ಆದರೆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.